ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ಒಂದು ಸುಂದರವಾದಂತಹ ಅದ್ಭುತವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಇರುವಂಥ ಜಾಗ ಯಾವುದಪ್ಪ ಅಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಂದೆಗಾಲ ಅಂತ ಗ್ರಾಮ ಬರುತ್ತೆ. ಈ ಗ್ರಾಮಕ್ಕೆ ಇನ್ನೊಂದು ಗ್ರಾಮ ಅಟ್ಯಾಚ್ ಆಗಿದೆ, ಅದು ಕಲ್ಲು ವೀರನಹಳ್ಳಿ ಅಂತ ಕೂಡ ಕರೀತಾರೆ. ಈ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಯಾವುದೇ ಚರ್ಮ ರೋಗ ಸೋರಿಯಾಸಿಸ್ ಇದ್ದರೆ ಗುಣಮುಖ ಆಗುತ್ತೆ. ಓಂ ನಮೋ ಗುರುಭ್ಯೋ ನಮಃ. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ಮತ್ತಿ ತಾಳೇಶ್ವರ ಎಂಬ ಒಂದು ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ದೇವಸ್ಥಾನದಲ್ಲಿ ಸೋರಿಯಾಸಿಸ್ ಅಥವಾ ಇತರೆ ಯಾವುದೇ ಚರ್ಮರೋಗಗಳು ಅಂದರೆ ನಾಗರಸಿಕ್ ಈ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಬೆಂಗಳೂರಿಂದ ಹೊರಡೋದಾದರೆ ಬಿಡದಿ ಮಾರ್ಗವಾಗಿ ಚನ್ನಪಟ್ಟಣ ರಾಮನಗರ ಬಂದು ನಂತರ ಮದ್ದೂರು ಸಂಜೀಯ ಥಿಯೇಟರ್ ಸರ್ಕಲ್ನಲ್ಲಿ ಎಡಕ್ಕೆ ತಗೋಬೇಕಾಗುತ್ತೆ. ಆ ರಸ್ತೆ ಮಳವಳ್ಳಿಗೆ ಹೋಗುತ್ತೆ. KM ದೊಡ್ಡಿ ಆದ ನಂತರ 6 ಕಿಲೋಮೀಟರ್ ಆದಮೇಲೆ ನೆಲಮಾಕನಹಳ್ಳಿ ಬಸ್ ಸ್ಟಾಪ್ ಅಂತ ಸಿಕ್ಕುತ್ತೆ. ಅಲ್ಲಿ ಎಡಕ್ಕೆ ತಗೋಬೇಕು. ಅದೇ ದೇವಸ್ಥಾನಕ್ಕೆ ಹೋಗತಕ್ಕಂಥ ರಸ್ತೆ. ಈ ದೇವಸ್ಥಾನ 4 ಗ್ರಾಮಕ್ಕೆ ಸೇರಿದೆ. ಅದು ಯಾವುದಪ್ಪ ಅಂದರೆ ಕಂದೆಗಾಲ, ಕಂದುವೀರನಹಳ್ಳಿ, ಅಮೃತೇಶ್ವರನಹಳ್ಳಿ ಹಾಗೂ ಮೊಳೆದೊಡ್ಡಿ. ಸೊ ಈ ಒಂದು 4 ಗ್ರಾಮಗಳಿಗೂ ಕೂಡ ಈ ದೇವಸ್ಥಾನ ಸೇರಿದೆ. ವೀಕ್ಷಕರೇ, ಸ್ವಂತ ವಾಹನ ಇದ್ದರೆ ನೇರವಾಗಿ ಬರಬಹುದು, ಇಲ್ಲಾಂದರೆ ಮಳವಳ್ಳಿಯಿಂದ KSRTC ಬಸ್ ಮೂಲಕನೂ ಕೂಡ ಈ ದೇವಸ್ಥಾನಕ್ಕೆ ಬರಬಹುದು. ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೀಡಬೇಕು ಅಂದರೆ, ಈ ದೇವಸ್ಥಾನದಲ್ಲಿ ಹಿಂದೆ ಹೇಳಿದಂತೆ ಸೋರಿಯಾಸಿಸ್ ಅಥವಾ ಇನ್ನಿತರ ಯಾವುದೇ ಚರ್ಮರೋಗಗಳು ಇಲ್ಲಿಯ ಸ್ವಾಮಿಯ ದಿವ್ಯ ಪವಾಡದಿಂದ ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಗುಣಮುಖ ಆಗುತ್ತೆ. ಸೊ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ನೀವು ಮಾಡಬೇಕಾದಂಥ ಕೆಲಸಗಳು ಏನೆಂದರೆ, ಬಂದ ತಕ್ಷಣ ದೇವಸ್ಥಾನದ ಮುಂಭಾಗ ಒಂದು ಕೊಳ ಇದೆ. ಆ ಕೊಳದ ನೀರನ್ನು ತಲೆ ಮೇಲೆ ಮತ್ತು ಬೆನ್ನ ಹಿಂಭಾಗ ಹಾಕ್ಕೊಂಡು ದೇವಸ್ಥಾನದ ಮುಂಭಾಗ ಕಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ, ನಂತರ ದೇವಸ್ಥಾನದ ಸುತ್ತಲೂ ನಮಸ್ಕಾರ ಮಾಡಿಕೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ನಮಸ್ಕಾರ ಹಾಕೋದ್ರ ಜೊತೆಗೆ ಉರುಳು ಸೇವೆಯನ್ನು ಕೂಡ ಸ್ವಾಮಿಗೆ ಮಾಡ್ತಾರೆ. ವೀಕ್ಷಕರೇ, ದೇವಸ್ಥಾನದ ಬಳಿ ಒಂದು ಮಜ್ಜಣ್ಣದ ಕೊಳ ಅಂತ ಇದೆ. ಈ ಕೊಳದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿ ಆನಂತರ ದೇವರ ದರ್ಶನಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಈ ಕೊಳದಲ್ಲಿ ಪ್ರತಿನಿತ್ಯ ಈ ರೀತಿ ಸಾವಿರಾರು ಮಂದಿ ಸ್ನಾನವನ್ನು ಮಾಡಿ ದರ್ಶನಕ್ಕೆ ಹೋಗ್ತಾರೆ. ವೀಕ್ಷಕರೇ, ನಾನು ಸಹ 25 ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀನಿ. 25 ವರ್ಷದ ಹಿಂದೆ ಇದೇ ಕಟ್ಟೆ ಮೇಲೆ ಕೂತು ನನ್ನ ಕಷ್ಟಗಳ ಪರಿಹಾರಕ್ಕೆ ಈ ಸ್ವಾಮಿ ಬಳಿ ಬೇಡಿಕೊಂಡಿದ್ದೆ. ಅವತ್ತು ಅಂದುಕೊಂಡಿದ್ದಂತಹ ಎಲ್ಲ ಸಮಸ್ಯೆಗಳು ದೂರ ಆಗಿ ನೆಮ್ಮದಿ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಭಕ್ತಾದಿಗಳು ಬೆಳಗಿನ ಜಾವ 5 ಗಂಟೆಗೆ ಬಂದು ದೇವಸ್ಥಾನದ ಆವರಣದಲ್ಲಿ ಮರದ ಕೆಳಗಡೆ ಕ್ಲೀನ್ ಮಾಡಿ ಜಾಗ ಮಾಡ್ಕೋತಾರೆ. ಈ ಒಂದು ದೇವಸ್ಥಾನಕ್ಕೆ ನನ್ನ ಫಾದರ್ ಇನ್ ಲಾ ಮನೆಯವರು ಪ್ರತಿ ವರ್ಷ ಭೇಟಿ ನೀಡ್ತಾರೆ. ಹಾಗಾಗಿ ಅವ್ರ ಜೊತೆ ನಾನು ಕೂಡ ನನ್ನ ಕುಟುಂಬದ ಸಮೇತ ಬಂದು ಇಲ್ಲಿ ದರ್ಶನ ಮಾಡಿ ಬರ್ತೀನಿ. ವೀಕ್ಷಕರೇ, ಎಲ್ಲರೂ ದೇವರ ದರ್ಶನಕ್ಕೆ ರೆಡಿಯಾಗಿ ಹೊರಟ್ವಿ. ಸ್ವಾಮಿಯ ದರ್ಶನ ಪಡೆಯೋದಕ್ಕಿಂತ ಮುಂಚಿತವಾಗಿ ನಾಗರಕಲ್ಲು ಅಂತ ಇದೆ, ಅಲ್ಲಿ ತನಿ ಎರೆದು ನಂತರ ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಆದ ಕಾರಣ ಪ್ರತಿಯೊಬ್ಬರೂ ಕೂಡ ಇಲ್ಲಿ ನಾಗರಕಲ್ಲಿಗೆ ತನಿ ಎರಿತಾರೆ. ನೋಡ್ತಾ ಇರ್ಬೋದು ನೀವು ಕೂಡ. ಎಲ್ಲ ಭಕ್ತಾದಿಗಳು ತಮ್ಮ ಇಚ್ಛೆ ನೆರವೇರಿದ್ದಕ್ಕಾಗಿ ನಾಗರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಈ ನಾಗರಕಲ್ಲುಗಳೆಲ್ಲವನ್ನು ಕೂಡ ಬಹಳ ವರ್ಷಗಳಿಂದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಕೂಡ ಕುಟುಂಬ ಸಮೇತವಾಗಿ ತನಿ ಎರೆದ್ವಿ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ 2 ರೂಪದ ಪ್ರಸಾದಗಳನ್ನು ಕೊಡ್ತಾರೆ. ಒಂದು ತೀರ್ಥ ಪ್ರಸಾದ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮತ್ತಿ ಮರದ ಚಕ್ಕೆ ಪುಡಿ, ಹಾಗೆ ಉತ್ತದ ಮಣ್ಣನ್ನು ಕೂಡ ಕೊಡ್ತಾರೆ. ಈ ರೀತಿ ಕೊಟ್ಟಂತಹ ಪ್ರಸಾದವನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಬಳಸಿ ನೀವು ನಿಮಗೆ ಏನಾದರೂ ಚರ್ಮರೋಗ ಎಲ್ಲಿ ಕಾಣಿಸ್ಕೊಂಡಿರುತ್ತೆ ಆ ಭಾಗಕ್ಕೆ ಹಚ್ಚುತ್ತಾ ಬರಬೇಕಾಗುತ್ತೆ. ಹೀಗೆ ಹಚ್ಚೋದ್ರಿಂದ ಈ ಚರ್ಮರೋಗ ಅನ್ನತಕ್ಕಂಥ ಈ ಕಾಯಿಲೆ ಗುಣಮುಖ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗುಣಮುಖ ಆದಂತಹ ಅನೇಕ ಉದಾಹರಣೆಗಳು ಈ ದೇವಸ್ಥಾನದಲ್ಲಿ ನಮಗೆ ಸಿಗ್ತವೆ. ವಿಜ್ಞಾನ ಅಂತ ಹೇಳ್ತೀವಿ. ವಿಜ್ಞಾನದಲ್ಲೂ ಕೂಡ ಅನೇಕ ಡಾಕ್ಟರ್ಗಳು ಕೂಡ ಡಾಕ್ಟರ್ಸ್ ಕೈನಲ್ಲೂ ಕೂಡ ಪರಿಹಾರ ಆಗದೇ ಇರತಕ್ಕಂತಹ ಒಂದು ಚರ್ಮರೋಗ ಅಂತ ಏನು ಹೇಳ್ತೀವಿ, ಸ್ಕಿನ್ ಡಿಸೀಸು. ಇಲ್ಲಿ ಒಂದು ದಿನ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಆ ಒಂದು ಉತ್ತದ ಮಣ್ಣನ್ನು ಮೈಗೆ ಲೇಪಿಸೋದ್ರಿಂದ ಇಮ್ಮಿಡಿಯೇಟಾಗಿ ಆ ರೋಗ ವಾಸಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ಕೂಡ. ಹಾಗೆ ವೀಕ್ಷಕರೇ, ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸಂಜೆ 6 ಗಂಟೆ ನಂತರ ಇಲ್ಲಿ ನಾಗರ ಸಂಚಾರ ಇದೆ ಅಂತ ಹೇಳ್ತಾರೆ. ನಾಗರ ಸಂಚಾರ ಅಂದರೆ
ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ಸ್ವಾಮಿಯನ್ನು ನೋಡಲು ಈ ಒಂದು ದೇವಸ್ಥಾನಕ್ಕೆ ಒಂದು ನಾಗರ ಹಾವು ಬರುತ್ತೆ. ಅದು ಸ್ವಾಮಿಯ ರೂಪ ಅಂತ ಕೂಡ ಹೇಳ್ತಾರೆ. ಸ್ವಾಮಿಯ ರೂಪ ಅಂತಂದರೆ ದೇವರೇ ಈ ರೂಪದಲ್ಲಿ ಬರ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಈ ದೇವಸ್ಥಾನದಲ್ಲಿ ಸಂಜೆ 6 ಗಂಟೆ ನಂತರ ಯಾವುದೇ ರೀತಿಯ ಪ್ರವೇಶ ಇಲ್ಲ. ಹಾಗಂತ ನೀವು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬರೋದು ನೋಡೋದು ಮಾಡಿದರೆ ಅದರಿಂದ ಆಗುವಂತಹ ಅಪಾಯಗಳಿಗೆ ನಾವು ಜವಾಬ್ದಾರರಲ್ಲ. ವೀಕ್ಷಕರೇ, ಇದೊಂದು ಪ್ರತೀತಿ ಇದೆ. ಸೊ ಹಾಗಾಗಿ ಪ್ರತಿದಿನ 6 ಗಂಟೆ ಒಳಗಡೆ ಬಾಗಿಲನ್ನು ಹಾಕ್ತಾರೆ. ಈ ದೇವಸ್ಥಾನದ ಆವರಣದಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ರಥ ಇದೆ, ಈ ದೇವಾಲಯದ ರಥೋತ್ಸವ ಕೂಡ ನಡೆಯುತ್ತೆ. ವರ್ಷಕ್ಕೆ 2 ಬಾರಿ ನಡೆಯುತ್ತಂತೆ. ಆವಾಗ ತುಂಬ ಗ್ರ್ಯಾಂಡಾಗಿ ಈ ಒಂದು ಪೂಜಾ ಕೈಂಕರ್ಯಗಳು ನೆರವೇರುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಅಡಿ ಬರುತ್ತೆ. ಹಾಗಾಗಿ ವೀಕ್ಷಕರೇ, ಮತ್ತಷ್ಟು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ, ಗುರುವಾರ ಮತ್ತು ಭಾನುವಾರ ನೂರಾರು ಜನ ಇಲ್ಲಿಗೆ ಬರ್ತಾರೆ. ಆ ದಿನ ಸಿಹಿ ಆಹಾರವನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಇಟ್ಟು ನಂತರ ತಮ್ಮ ನೆಂಟರಿಷ್ಟರುಗಳಿಗೆಲ್ಲರಿಗೂ ಕೂಡ ಕರೆದು ಪ್ರಸಾದವನ್ನು ಹಂಚತಕ್ಕಂಥ ಈ ಒಂದು ಪ್ರತೀತಿ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಪ್ರತಿ ಗುರುವಾರ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಈ ರೀತಿಯ ಸೇವೆ ನಡೆಯುತ್ತೆ. ಉಳಿದ ದಿನಗಳಲ್ಲಿ ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತೆ. ಎಲ್ಲರೂ ಕೂಡ ಬಂದು ದರ್ಶನವನ್ನು ಮಾಡ್ಬೋದು. ವೀಕ್ಷಕರೇ, ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನದಲ್ಲಿ ಏನೇ ನೋವುಗಳಿದ್ರೂ, ಅಂದರೆ ಕೈ ನೋವು, ಕಾಲು ನೋವು, ಬೆನ್ನು ನೋವು, ಕಣ್ಣು ನೋವು, ಈ ಥರ ಯಾವುದೇ ನೋವು ಇದ್ದರೂ ಕೂಡ ದೇಹದ ಅಂಗಾಂಗಗಳನ್ನು ಬೆಳ್ಳಿ ರೇಖೆಯಲ್ಲಿ ಮಾಡಿರ್ತಾರೆ. ಅದನ್ನು ಇಲ್ಲಿ ಮಾರಾಟ ಕೂಡ ಮಾಡ್ತಾರೆ. ಅದನ್ನು ಪರ್ಚೇಸ್ ಮಾಡಿ ದೇವಸ್ಥಾನದ ಉಂಡಿ ಒಳಗಡೆ ಹಾಕಿದ್ರೆ ಈ ನೋವು ಶಮನ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಸತ್ಯ ಕೂಡ, ನಮಗೂ ಕೂಡ ಈ ಅನುಭವ ಆಗಿದೆ. ವೀಕ್ಷಕರೇ, ಈ ದೇವಸ್ಥಾನವನ್ನು ಒಂದು ಪುರಾಣ ಪ್ರಸಿದ್ಧಿ ಸ್ಥಳ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದಾರೆ. ಆದ್ದರಿಂದ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬನ್ನಿ. ವೀಕ್ಷಕರೇ, ನಿಮಗೆ ಈ ಮತ್ತಿತಾಳೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಸ್ತೀನಿ, ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಮತ್ತಿತಾಳೇಶ್ವರ ಸ್ವಾಮಿ ಲಿಂಗದ ರೂಪದಲ್ಲಿ ಇದೆ. ಆ ಲಿಂಗಕ್ಕೆ ಸ್ವಾಮಿಯ ರೂಪದ ಮುಖವಾಡವನ್ನು ಧರಿಸಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ. ವೀಕ್ಷಕರೇ, ನೀವು ಮತ್ತಿತಾಳೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ರಿ ಅಂತ ಅಂದ್ಕೋತೀನಿ. ಹಾಗೆ ನಿಮಗೆ, ನಿಮ್ಮ ಕುಟುಂಬದವರಿಗೆ ಹಾಗೂ ಎಲ್ರಿಗೂ ಕೂಡ ಮತ್ತಿತಾಳೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪ್ರಧಾನ ಅರ್ಚಕರ ಬಳಿ ತಿಳಿಸ್ಕೊಡ್ತೀನಿ, ಬನ್ನಿ. ಚಕ್ಕೆ ಪುಡಿ ಅಂದರೆ ಏನಪ್ಪ ಚಕ್ಕೆ ಪುಡಿ ಅಂತ ಕರಿತೀವಿ ಅಂದರೆ, ಮತ್ತಿ ಮರದ ಚಕ್ಕೆ ಪುಡಿ. ಇದು ಮತ್ತಿ ತಾಳೇಶ್ವರನ ಪ್ರತಿರೂಪಣೆ ಚಕ್ಕೆ ಪುಡಿ, ಚಕ್ಕೆ ಪ್ರಸಾದ. ಇನ್ನೊಂದು ಇದು ಒಂದು ಉತ್ತದ ಮಣ್ಣು. ಮತ್ತಿ ತಾಳೇಶ್ವರನ ವರಪ್ರಸಾದ ಅಂತಲೇ ಕರೀಬೋದು. ಉತ್ತದ ಮಣ್ಣು ಸರ್ಪಕ್ಕೆ ಮೇನು ಉತ್ತ, ಆದ್ದರಿಂದ ಉತ್ತ ಮಣ್ಣು ಪ್ರಸಾದ. ಮತ್ತಿ ಮರದಲ್ಲಿ ತಾಳದ ಉದ್ಭವವಾದ ಶಿವನ ಪ್ರಸಾದ. ಇದ್ರೆ ಇವೆರಡು ತಗೊಂಡು ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಸೋರಿಯಾಸಿಸ್ ಚರ್ಮ ರೋಗ ಯಾವುದೇ ಇರಲಿ ಗುಣಮುಖ ಆಗುತ್ತೆ. ಆಯಿತಾ? ಎಷ್ಟು ಆಗಿರಲಿ ಗುಣಮುಖ ಆಗುತ್ತೆ. ಬಂದು ಸೇವೆ ಮಾಡತಕ್ಕದ್ದು. ಇನ್ನೊಂದು, ಇದು ಸರ್ಪದೋಷ ಹಾಗೂ ಕಾಳ ಸರ್ಪದೋಷ, ಕುಜದೋಷ ಎಲ್ಲ ಪರಿಹಾರ ಆಗುತ್ತೆ. ಸಂತಾನಕ್ಕೆ ತುಂಬ ಪ್ರಮುಖ ದೇವರು, ಮತ್ತು ಲಗ್ನಕ್ಕೆ ತುಂಬ ಪ್ರಮುಖ ದೇವರು, ಚರ್ಮ ರೋಗಕ್ಕೆ ಪ್ರಮುಖ ದೇವರಾಗಿರುತ್ತದೆ. ಬನ್ನಿ, ಸೇವೆ ಮಾಡಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗಿ. ವೀಕ್ಷಕರೇ, ಇದನ್ನು ಮತ್ತಿ ಮರ ಅಂತ ಕರೀತಾರೆ. ಈ ಜಾಗದಲ್ಲಿ ಸ್ವಾಮಿಯವರು ನೆಲೆಸಿದ್ರು ಅಂತ ಕೂಡ ಹೇಳ್ತಾರೆ. ಅಂದರೆ ಉತ್ತದ ಸ್ವರೂಪದಲ್ಲಿ ವಾಸ ಇದ್ದರು ಅಂತ ಕೂಡ ಹೇಳ್ತಾರೆ. ಆದ ಕಾರಣವೇ ಈ ಮತ್ತಿ ಮರದ ಸುತ್ತ ತಾವು ಮಾಡಿದಂತಹ ಸಿಹಿ ಅಡುಗೆಯನ್ನು ಇಟ್ಟು ಪೂಜೆಯನ್ನು ಕೂಡ ಮಾಡಿ ಇದರ ಸುತ್ತ 3 ಸುತ್ತನ್ನು ಹಾಕೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವೀಕ್ಷಕರೇ, ದೇವಸ್ಥಾನದ ಮುಂದೆ ಮಹದೇಶ್ವರ ದೇವಸ್ಥಾನ ಅಂತ ಇದೆ. ಇಲ್ಲೂ ಕೂಡ ಪೂಜೆ ಮಾಡಿಸಿದ್ವಿ. ಇಲ್ಲೂ ಕೂಡ ಈ ಮರದ ಚಕ್ಕೆ ಪುಡಿಯನ್ನು ಕೂಡ ಅರ್ಚಕರ ಬಳಿ ತಗೊಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಪ್ರತಿ ಮಂಗಳವಾರ, ಪ್ರತಿ ಭಾನುವಾರ ನೂರಾರು ಮಂದಿ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ನೆಂಟರಿಷ್ಟರಿಗೆಲ್ಲ ಕರೆದು ಸಿಹಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಸಲ್ಲಿಸಿ ಎಲ್ರಿಗೂ ಊಟ ಹಾಕುವಂತಹ ವಾಡಿಕೆ ಅನೇಕ ವರ್ಷಗಳಿಂದ ನಡೀತಲೇ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಎತ್ತಿನ ಗಾಡಿನಲ್ಲಿ, ಆಟೋಗಳಲ್ಲಿ, ಕಾರ್ಗಳಲ್ಲಿ,
ಟೆಂಪೋಗಳಲ್ಲಿ, ಟ್ಯಾಕ್ಟ್ರುಗಳಲ್ಲೂ ಕೂಡ ಬರ್ತಾರೆ, ಬಸ್ಸುಗಳಲ್ಲೂ ಕೂಡ ಬರ್ತಾರೆ. ಇಡೀ ಬಸ್ಸನ್ನೇ ಮಾಡ್ಕೊಂಡು ಬಂದು ಕುಟುಂಬ ಸಮೇತರಾಗಿ ಬಂದು ತಮ್ಮ ಹರಕೆಯನ್ನು ಸಲ್ಲಿಸಿ ಪೂಜೆ ಮಾಡಿಸೋದನ್ನು ನಾನು ಕಳೆದ 25 ವರ್ಷದಿಂದ ನೋಡ್ತಾ ಇದ್ದೀನಿ. ಇದಕ್ಕೆಲ್ಲ ಸ್ವಾಮಿ ಮಹಿಮೆ ಅಂತಲೇ ಕೂಡ ಹೇಳ್ಬೋದು. ವೀಕ್ಷಕರೇ, ಈ ದೇವಸ್ಥಾನಕ್ಕೆ ಬಂದು ಹೋದರೆ ಏನೋ ಮನಸ್ಸಿಗೆ ಒಂದು ಉಲ್ಲಾಸ, ಸಂತೋಷ ಆಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋದಂತೂ ಸತ್ಯ. ಪ್ರತಿ ವರ್ಷ ನಾನು ಕುಟುಂಬ ಸಮೇತ ಇಲ್ಲಿಗೆ ಬರ್ತೀನಿ. ತಾವು ಕೂಡ ಒಮ್ಮೆ ಇಲ್ಲಿ ಬಂದು ಸ್ವಾಮಿ ದರ್ಶನ ಪಡೆದುಕೊಂಡು ಪುನೀತರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ RK ಮಾಧ್ಯಮದ ಮೂಲಕ ಕೆಲವು ಪುರಾಣ ಪ್ರಸಿದ್ಧಿ ಸ್ಥಳಗಳನ್ನು, ಮಹಿಮೆಗಳಿರತಕ್ಕಂತಹ ಸ್ಥಳಗಳನ್ನು ಹಾಗೂ ವಿಶೇಷ ಸ್ಥಳಗಳ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಅದನ್ನು ಈ ರೀತಿ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ತಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಿಂದ ಯಾವುದಾದ್ರೂ ಒಂದು ಕುಟುಂಬಕ್ಕೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಅವರ ಕಷ್ಟಗಳು ಪರಿಹಾರ ಆದರೆ ಈ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಯಿತು ಅಂತ ಅನ್ಕೋತೀನಿ. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.